600 ಜನಕ್ಕೆ ಕ್ಯಾನ್ಸರ್ ಬರ್ತಾ ಇರುತ್ತೆ. ಇದು ಕ್ಯಾನ್ಸರ್ ಬಗ್ಗೆ ಎದಕ್ಕೆ ನಾವು ಹೇಳಬೇಕು ಅಂತಂದ್ರೆ ಇದು ಪ್ರಿವೆಂಟೇಬಲ್ ಕ್ಯಾನ್ಸರ್. ಇದು ಒಂದೇ ನಮ್ಮ ದೇಹದಲ್ಲಿರುವಂತ ಕ್ಯಾನ್ಸರ್, ಯಾವುದೇ ಕ್ಯಾನ್ಸರ್ ಅಲ್ಲೂ ಈ ಒಂದು ಕ್ಯಾನ್ಸರ್ ಏನು ಅಂತಂದ್ರೆ ಬರೋಗಿಂತ ಮುಂಚೆನೆ ನಾವು ತಡೆ ಕಟ್ಟಬಹುದು, ಚೆನ್ನಾಗಿರೋ ಕರೆಕ್ಟ್ ಆಗಿ ಮೆಷರ್ಸ್ ತಗೊಂಡ್ರು ಅಂತಂದ್ರೆ. ಫಾರಿನ್ ಕಂಟ್ರೀಸ್ ನಲ್ಲೆಲ್ಲ ಇದಿದೆ, ಅವ್ರಿಗೆ ಕಂಪಲ್ಸರಿ ಅವ್ರು ಇದನ್ನ ಮಾಡಿಸ್ಕೊಂತಾರೆ. ಏನು ಅಂತಂದ್ರೆ ಫಸ್ಟ್ ಮದುವೆ ಆಗೋಕ್ಕಿಂತ ಮುಂಚೆ ವ್ಯಾಕ್ಸಿನೇಷನ್ ಬಂದಿದೆ, HPV ವ್ಯಾಕ್ಸಿನೇಷನ್ ಅಂತ ಹೇಳಿ. ಮದುವೆಗಿಂತ ಮುಂಚೆನೆ ಎಲ್ಲಾ ಹುಡುಗಿರ್ಗಳು ಕೊಡ್ಬೇಕು ಶುಗರ್ಗೂ. ಓಕೆ, ಅದಾದ್ಮೇಲೆ ಕೊಡ್ಬೋದು ಅವ್ರಿಗೆ. ನೆಕ್ಸ್ಟ್ ಮದುವೆ ಆದ್ಮೇಲೆ 3 ವರ್ಷಕ್ಕೂ ಒಂದೊಂದ್ಸಲ ಪ್ಯಾಪ್ಸ್ಮಿಯರ್ ಅಂತ ಮಾಡಿಸ್ಬೇಕು. ಅದನ್ನ ಯಾವ್ದಾದ್ರು ಗೈನಕಾಲಜಿಸ್ಟ್ ಕಡೆ ಹೋದ್ರು ಅವ್ರು ಮಾಡ್ತಾರೆ ಅದನ್ನ. ಜಸ್ಟ್ ಅವಾಗಿಂದನೇ ಮುಂಚೆ ಮಾಡ್ಕೊಂತ ಇದ್ರಂದ್ರೆ 10 ವರ್ಷಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗತ್ತೆ. ಇವಾಗ ನಂಗೆ ಕ್ಯಾನ್ಸರ್ ಬರೋ ಲಕ್ಷಣ ಇತ್ತು ಅಂತಂದ್ರೆ ಕ್ಯಾನ್ಸರ್ಗಿಂತ ಮುಂಚೆ ಸ್ಟೇಜು 10 ವರ್ಷಕ್ಕಿಂತ ಮೊದಲೇ ನಮ್ಗೆ ಗೊತ್ತಾಗತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಆ ಟ್ರೀಟ್ಮೆಂಟ್ ಇಂದ ಗರ್ಭಕೋಶ ತೆಗೆಯೋದು ಏನು ಬೇಕಾಗಂಗಿಲ್ಲ. ಜಸ್ಟ್ ಅವೇನು ಭಾಳ ಜಾಸ್ತಿ ಸ್ಪೆಂಡ್ ಮಾಡುವಂಥದ್ದು ಏನು ಇರಲ್ಲ. ಜಸ್ಟ್ ಆಗಿನ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಗರ್ಭಕಂಠ ಕ್ಯಾನ್ಸರ್ ಆಗೋದೇನೆ ಇಲ್ಲ. ಇದು ಫಾರಿನ್ ಕಂಟ್ರಿನಲ್ಲಿ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ. ಅವ್ರಿಗೆ ಮಂತ್ಲಿ ವರ್ಷ ಹೆಲ್ತ್ ಚೆಕಪ್ ನಲ್ಲಿ ಇದನ್ನ ಮಾಡಿಸ್ತಾರೆ. ಜಸ್ಟ್ ಇಂಡಿಯಾನಲ್ಲಿ ಇದು ಬಹಳ ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ಇದನ್ನ ಯಾದಕ್ಕೆ ನಾವು ಹೇಳ್ಬೇಕು ಅಂತಂದ್ರೆ ಸುಮ್ಮನೆ ಪ್ರಿವೆಂಟ್ ಮಾಡ್ಬೇಕಂತ ಇರೋ ಕ್ಯಾನ್ಸರ್ ಎಲ್ಲರಿಗೂ ಇದು. ಆಮೇಲೆ ಕ್ಯಾನ್ಸರ್ ಯೂಶಲಿ ಸ್ವಲ್ಪ ಹೆಣ್ಮಕ್ಳಿಗೆ 45 ವರ್ಷ ಆದ್ಮೇಲೆ ಕ್ಯಾನ್ಸರ್ ಗೊತ್ತಾಗುತ್ತಲ್ಲ, ಗೊತ್ತಾಗೋದ್ಮೇಲೆ ಅವ್ರು 3ನೇ ಸ್ಟೇಜ್ 4ನೇ ಸ್ಟೇಜ್ ಬರ್ತಾರೆ ನಮ್ಮ ಹತ್ರ. ಬಟ್ ಅವಾಗ ಏನು ಮಾಡಕ್ ಆಗಂಗಿಲ್ಲ, ಸುಮ್ಮನೆ ಅವ್ರಿಗೂ ತೊಂದ್ರೆ, ಆಮೇಲೆ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇಂದನೇ ಮಾಡ್ತಾನೆ ಇರ್ಬೇಕು ಇದನ್ನ. ಡೆಲ್ಲಿ ಗೌರ್ಮೆಂಟ್ ಮತ್ತು ಪಂಜಾಬ್ ಗೌರ್ಮೆಂಟ್ ಈ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಿದ್ದಾರೆ. ಇನ್ನೂ ನಮ್ಮ ಗೌರ್ಮೆಂಟ್ ಎಲ್ಲ ಮಾಡಿಲ್ಲ ಇದನ್ನ. ಅದಕ್ಕೆ ಅದನ್ನ ಹೇಳ್ತಾ ಇರೋದು ನಿಮ್ಗೆಲ್ಲರಿಗೂ. ಸ್ವಲ್ಪ ಇದು ಮೊದಲೇ ಪ್ರಿವೆಂಟ್ ಮಾಡ್ಬೋದು ಕ್ಯಾನ್ಸರ್. ಮದುವೆ ಆಗಿದ್ದ ಮುಂಚೆನೇ ವ್ಯಾಕ್ಸಿನ್ ತಗೋಬೇಕು. ಮದುವೆ ಆದವ್ರ ಮತ್ತೆ 3 ವರ್ಷಕ್ಕೆ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಂತಾ ಇರ್ಬೇಕು.